ದೇವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಹಾಗೆ ನಿಮ್ಮ ಕುಟುಂಬದ ಮೇಲೆ ಕೂಡ ಇರಲಿ. ಇದೇ ನನ್ನ ಪ್ರೇಯರ್ ಯಾವತ್ತೂ ಕೂಡ. ಹಾಗೆ ಇಷ್ಟೆಲ್ಲ ದೇವರು ನನಗೆ ಕೊಟ್ಟಿದ್ದಾನೆ ಲೈಫಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಇವಾಗ ಸುಮಾರು 7:15 ಸುಮಾರು ಆಯಿತು ಟೈಮ್. ಇವತ್ತು ಬೇಗನೆ ಇದ್ದಿದ್ದೀನಿ. ಹಾಗೆ ಒಂದು ಪ್ರೇಯರ್ ಕೂಡ ಮಾಡಿಕೊಂಡೆ. ಬಿಕಾಸ್ ಆ್ಯಕ್ಚುಲಿ ಬರ್ಡೇ ಟೈಮಲ್ಲಿ ಯಾವತ್ತೂ ಕೂಡ ನಾನು ಎಷ್ಟೇ ಮಳೆ ಬರಲಿ ಏನೇ ಬರಲಿ ಪೂಜೆಗಂತೂ ಡೆಫಿನೆಟ್ಲಿ ನಾನು ಹೋಗ್ತೀನಿ. ಬಟ್ ಇವತ್ತು ಈ ಊರಲ್ಲಿ ಪೂಜೆ ಇಲ್ಲ, ಒಂದು ವಾರ ತನಕ ಇಲ್ಲ ಮೇ ಬಿ. ಸೊ ಇವತ್ತು ಕೂಡ ಪೂಜೆ ಇಲ್ಲ ಅಂತೆ. ಸೊ ಅದೊಂದು ಬೇಜಾರು. ಸೊ ಈ ಹತ್ರ ಎಲ್ಲಾದರೂ ಹೊನ್ನಾವರ ಎಲ್ಲಾದರೂ ಪೂಜೆಗೆ ಹೋಗೋದು ಅಂತ ತಿಳ್ಕೊಂಡಿದ್ದೆ ಬೆಳಿಗ್ಗೆನೇ. ಬಟ್ ಬೆಳಿಗ್ಗೆ ಅಲ್ಲಿ ಕೂಡ ಇಲ್ಲ ಅಂತೆ. ಸೊ ಹಾಗಾಗಿ ಪ್ರಭಾತ್ ನಗರ ನಮಗೆ ತುಂಬ ಸ್ವಲ್ಪ ಹತ್ತಿರ ಆಗುತ್ತಲ್ವ. ಸೊ ಹಾಗಾಗಿ ಬೆಳಿಗ್ಗೆ ಹೋಗಿ ಬರೋದು ಅಂತ ತಿಳ್ಕೊಂಡಿದ್ದೆ. ಹೇಗೋ ಮಗಳು ಮಲ್ಕೊಂಡಿರ್ತಾಳೆ ಅಂತ, ಅದು ನೋಡಿದರೆ ಸಂಜೆ ಪೂಜೆ ಅಂತೆ. ಸೊ ಹಾಗಾಗಿ ಹೋಗ್ಲಿಕ್ಕಾಗಿಲ್ಲ. ಹಾಗೆ ಹೀಗೆ ಒಂದು ಅನ್ನಿಸ್ತು, ಬೆಳಿಗ್ಗೆ ಎದ್ದು ನಾನು ಮನೆಯಲ್ಲೇ ಪ್ರೇಯರ್ ಮಾಡಿದರೆ ಹೇಗೆ ಅಂತ. ಹಾಗಾಗಿ ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡಿದೆ. ಹಾಗೆ ಇವಾಗ ಅಮ್ಮ ದೋಸೆಯನ್ನು ಫ್ರೈ ಮಾಡ್ತಾ ಇದ್ದಾರೆ. ಹಾಗೆ ಬ್ರೇಕ್ಫಾಸ್ಟನ್ನು ಮಾಡ್ತೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇವತ್ತು ನನ್ನ ಬರ್ತ್ಡೇ. ಸೊ ನನಗೋಸ್ಕರ ಪ್ರೇಯರ್ ಮಾಡಿ, ನನ್ನ ಫ್ಯಾಮಿಲಿಗೋಸ್ಕರ, ನನಗೋಸ್ಕರ ಸ್ಪೆಷಲಿ ದೋಸೆ ಹಾಗೂ ಚಟ್ನಿ, ಗ್ರೀನ್ ಚಟ್ನಿ ನನಗೆ ತುಂಬ ಇಷ್ಟ. ಗ್ರೀನ್ ಚಟ್ನಿ, ಕೆಂಪು ಚಟ್ನಿಗಿಂತ ನನಗೆ ಗ್ರೀನ್ ಚಟ್ನಿನೇ ನನಗೆ ತುಂಬ ಇಷ್ಟ ಆಗೋದು. ಹಾಗೆ ಬಿಸಿ ಬಿಸಿ ದೋಸೆ ಕೂಡ ಆಗ್ತಾ ಇದೆ. ಯಾವತ್ತೂ ಕೂಡ ನಾವು ಬಿಸಿ ಬಿಸಿ ದೋಸೆನೇ ತಿನ್ನೋದು. ಹಾಗೆ ತಣ್ಣಗಿರುವಂತಹ ದೋಸೆ ನಮಗೆ ಇಷ್ಟ ಆಗಲ್ಲ. ಇಷ್ಟೆಲ್ಲ ಹಿಟ್ಟಿದೆ. ಹಾಗೆ ಮಗಳಿಗೋಸ್ಕರ ಆ್ಯಪಲ್ ಕೂಡ, ಹಾಗೆ ಮತ್ತೊಂದು ಸೈಡಲ್ಲಿ ಚಹಾ ಕೂಡ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಹಾಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಆ್ಯಪಲನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಮಗಳಿಗೆ. ಜಾಸ್ಲು, ಗುಡ್ ಮಾರ್ನಿಂಗ್. ಮಮ್ಮ ವಿಶ್ಕಲ್ಲ, ಮಮ್ಮ ವಿಶ್ಕಲ್ಲ ಚಿನ್ನಿದು, ವಿಶ್ಕನ್ನ. ಹ್ಯಾಪಿ ಬರ್ತ್ಡೇ ಮಮ್ಮ. शांगना अनेक फिंगर खंय सातू गेले. फिंगर खंगले, फिंगर नाना खंगले. आशा 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 आशा. गुड मॉर्निंग. कोण ते? मावशी. अय मावशीची काल कित जालें तुका? आतां एप्पल सिजिला. एप्पल सिजिला. मम्म कल नोदी करनाका. कॅप काडया. ये कॅप काढिया. ए शनो जॅज. ಮಧ್ಯಾಹ್ನದ ಅಡುಗೆ ಅಮ್ಮ ಮಾಡೋದು. ಹಾಗೆ ಸಂಜೆಯ ಏನಾದರೂ ಸ್ನ್ಯಾಕ್ಸ್ ಏನಿದೆ ನಾನು ಮಾಡೋದು. ಸೊ ಹಾಗಾಗಿ ಪಾನಿಪುರಿ ನಾನು ಯಾವತ್ತೂ ಕೂಡ ಸ್ಪೆಷಲ್ ಅಲ್ವಾ ಮಾಡೋದ್ರಲ್ಲಿ. ಸೊ ಹಾಗಾಗಿ ಪಾನಿಪುರಿಯನ್ನು ನಾನು ಮಾಡ್ತಾ ಇದ್ದೀನಿ. ಯಾವತ್ತೂ ಕೂಡ ಟೇಸ್ಟಿಯಾಗಿ ಬರುತ್ತೆ. ಮೀಠಾ ಚಟ್ನಿ, ತೀಖಾ ಚಟ್ನಿ, ಹಾಗೆ ವಟಾಣ ನೆನೆಸಿ ಇಟ್ಟಿದ್ದಾರೆ. ತುಂಬ ಲೇಟ್ ಅಲ್ವಾ ಮಾಡೋದು. ಸೊ ಅಮ್ಮನ ಕೆಲಸ ಏನೇನಿದೆ ಅವರು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಒಂದು ಸಲ ಕಿಚನನ್ನು ಕ್ಲಿಯರ್ ಮಾಡಿಕೊಂಡೆ. ಇವಾಗ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಮೆಸಪ್ ಆಗುತ್ತೆ, ಆದರೂ ಸಹ. ಹಾಗೆ ಮೀಠಾ ಪಾನಿ ಏನಿದೆ ರೆಡಿಯಾಗಿದೆ. ವಟಾಣ ನೆನೆಸಿ ಇಟ್ಟಿದಂತಹದ್ದು ಕ್ಲೀನ್ ಆಯಿತು. ಕೆವಿನ್ ಬಂದಿದ್ದ ನನಗೆ ಏನಂತಾರೆ ಡೈರಿ ಮಿಲ್ಕ್ ಕೊಟ್ಟು ನನಗೆ ವಿಶ್ ಮಾಡ್ಲಿಕ್ಕೆ ಬಂದಿದ್ದಾನೆ. ಗೊತ್ತಾ? ವಿಶ್ ಕಲ್ತಿಯಾನಿ ಕೊನಾಲ್ ಬರ್ಡೇ ಪುತ್ತು ಆಜು. ಕೊನಾಲ್ ಬರ್ಡೇ? ಮೊಜುನಿಲ್ ಬರ್ಡೇ. ಹೌದು, ಗಾಡ್ ಮದರ್ ಬರ್ಡೇ ಇವತ್ತು. ಅಲ್ಲ ಗೊತ್ತಾ? ಬ್ರೇಕ್ಫಾಸ್ಟ್ ಕರ್ಲೋ. ಥ್ಯಾಂಕ್ ಯು. तुक जाई नाका कोणाला ते चॉकलेट मागेले. हां थँक्यू पुट्टू. कोक चा पिलो? बबो कता बबो देऊ? डोशा तू येसा गोरुइता मम करूंक जाय. बाय मागीर यो. ते बेबीले फूड ॲपल खाऊ ना तेणे. नॉटी गर्ल ते मम्मी करू ना तेणे. नॉटी गर्ल. तशी धरला मागीर खावीसी. ಬರ್ಡೇಗೋಸ್ಕರ ಏನಾದರೂ ಸ್ಪೆಷಲ್ ಇರುತ್ತಲ್ವಾ. ಸೊ ಹಾಗಾಗಿ
ರಾಯ್ತವನ್ನು ಮಾಡ್ತಾ ಇದ್ದಾರೆ. ಚಿಕ್ಕಮ್ಮ ಅವರು ರಾಯ್ತವನ್ನು ಮಾಡ್ತಾ ಇದ್ದಾರೆ. ಮಗಳು ಮಲಗಿದ್ಲು, ಸೊ ಹಾಗಾಗಿ ನೋಡಲಿಕ್ಕೋಸ್ಕರ ಬಂದದ್ದು. ಎಚ್ಚರ ಇದ್ದಾಳೆ, ಕಣ್ಣು ಬಿಡ್ತಾ ಇದ್ದಾಳೆ. ಸೊ ಹಾಗಾಗಿ ಮತ್ತೆ ಅವಳಿಗೆ ನಾನು ಏನು ಕೂಡ ಮಾತಾಡಿಲ್ಲ, ಸುಮ್ಮನೆ ಲೈಟ್ ಆಫ್ ಮಾಡಿ ಹೋಗ್ತಾ ಇದ್ದೀನಿ. ಮತ್ತೊಂದು ಸೈಡಲ್ಲಿ ಕೆನೇಶ ಕೂಡ ಮಲಗಿದ್ದಾಳೆ. ಒಂದು ರೂಮಲ್ಲಿ ಅವಳು, ಒಂದು ರೂಮಲ್ಲಿ ಇವಳು. केविन केविन कोणाला हॅपी बर्थडे पता कोणाला ಮಧುನಿಲೆ ಹೈ ಮಾತ್ರ ಮಗುವಿಗೆ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಅವಳೇನು ಕೂಡ ಕೆಲಸ ಮಾಡಲಿಕ್ಕೆ ಏನಂತಾರೆ ಕೊಡಲ್ಲ. ಹಾಗೆ ತುಂಬ ಕೆಲಸ ಕೂಡ ಉಂಟು, ಮಧ್ಯಾಹ್ನ ಊಟ ಅಲ್ವಾ, ಸೊ ಹಾಗೆ ಏನು ಕೂಡ ಕೆಲಸ ಮಾಡಲಿಕ್ಕೆ ಕೊಡಲ್ಲ. ಬರ್ಡೇ ಸೆಲೆಬ್ರೇಷನ್ ಮಾಡಿದರೆ ಅದೇ ಥರ ಆಗುತ್ತೆ, ಕೆಲಸ ಅದೇ ಮನೇಲಿ ಏನು ಮಾಡ್ತಾರೆ ಅದನ್ನೇ ತಿಂದುಕೊಂಡು ಸುಮ್ಮನೆ ಇದ್ದರೆ ಒಳ್ಳೆಯದು. ಆರಾಮಾಗಿ ಫ್ರೀಯಾಗಿರ್ತೀವಿ. ಅದು ಆ್ಯಕ್ಚುಲಿ ಬೆಸ್ಟ್ ಐಡಿಯಾ. ಬರ್ಡೇ ಸೆಲೆಬ್ರೇಷನ್ನೇ ಮಾಡಬಾರ್ದು. ಇಲ್ಲ ಅಂದರೆ ತಿಕ್ತಾ ಇರು, ಕೆಲಸ ಮಾಡ್ತಾ ಇರು, ಆ ಥರ ಆಗುತ್ತೆ. ಆ್ಯಪಲ್ ಪ್ಯೂರಿ ಮಗಳಿಗೆ ತಿನ್ನಿಸ್ತಾ ಇದ್ದಾರೆ ಚಿಕ್ಕಮ್ಮ. ಇವತ್ತು ಅವಳಿಗೆ ತಿನ್ನಿಸುವಂತಹ ಡಿಪಾರ್ಟ್ಮೆಂಟ್ ಅವಳಿಗೆ ಕೊಟ್ಟುಬಿಟ್ಟಿದ್ದೀನಿ. ಆವಾಗ ನಾನು ತಿನ್ನಿಸ್ಲಿಕ್ಕೆ ಟ್ರೈ ಮಾಡಿದ್ದೆ, ಅವಳು ತುಂಬ ಅಳ್ತಾ ಇದ್ಲು. ಅವಳು ಹತ್ತಿದ್ರೆಲ್ಲ ನಾನು ಕೊಡಲ್ಲ, ಫೋರ್ಸ್ ಮಾಡಲ್ಲ ಅವಳಿಗೆ. ಹಾಗೆ ಮನೆಯೆಲ್ಲ ಒರೆಸಿ ಆಯಿತು, ನೋಡ್ತಾ ಇರ್ಬೋದು. ಫುಲ್ ಕ್ಲೀನ್ ಆಯಿತು ಮನೆ, ಎಲ್ಲ ಕಡೆ ಗೂಡಿಸಿ ಒರೆಸಿ. ಹಾಗೆ ಕಿಚನ್ ನನ್ನ ಕೆಲಸ ಏನಿದೆ ಆಲ್ಮೋಸ್ಟ್ ಆಯಿತು ಅಂತ ತಿಳ್ಕೊಳ್ತೀನಿ. ನಂತರ ಮತ್ತೆ ಇದೆ ಸ್ವಲ್ಪ ಹೊತ್ತು ಬಿಟ್ಟು, ಬಟ್ ಅಮ್ಮನ ಅಡುಗೆ ಕೆಲಸ ನಡೀತಾ ಇದೆ. ಹಾಗೆ ಪಾನಿಪುರಿ ಐಟಮ್ಸ್ ಏನಿದೆ ಆಲ್ಮೋಸ್ಟ್ ಆಗಿದೆ. ನಂತರ ವಟಾಣ ಬೇಯಿಸ್ಲಿಕ್ಕಿದೆ, ಪುರಿ ಫ್ರೈ ಮಾಡಲಿಕ್ಕಿದೆ, ಹಾಗೆ ಆನಿಯನ್ಸ್ ಕಟ್ ಮಾಡಲಿಕ್ಕಿದೆ. ನಂತರ ಜಾಡು ಕಟ್ಟ ಎರಡು ಕೂಡ ಮಾಡಿ ಆಯಿತು ಮನೆಗೆ. ಹಾಗೆ ಅಷ್ಟೇ. ಅವ್ರಿಗೆ ಇವತ್ತಾಗಲ್ಲ ಕೆಲಸ ಮಾಡಲಿಕ್ಕೆ, ಬಿಕಾಸ್ ಅಡುಗೆದ್ರಲ್ಲಿ ಬ್ಯುಸಿ ಆಗ್ತಾವಲ್ಲ. ಹಾಗಾಗಿ ಶಾಪಿಗೆ ಹೋಗಿದ್ದೆ ಕೊತ್ತಂಬರಿ ಸೊಪ್ಪನ್ನು ತರಲಿಕ್ಕೆ. ನಿನ್ನೆ ತಂದಿದ್ವಿ ನಾವು ತುಂಬಾ, ಆದರೂ ಸಹ ತಮ್ಮನ ಹತ್ರ ಮತ್ತೆ ತರಿಸಿದ್ದು. ನಂತರ ಇಲ್ಲ ತುಂಬ ಇದೆ ಅಂತ ಹೇಳಿದ್ರು ಅಮ್ಮ. ಅದು ನೋಡಿದರೆ ಖಾಲಿ ಆಯಿತು. ಹಾಗೆ ಕೆವಿನ್ ನನ್ನ ಜೊತೆ ಬಂದಿದ್ದಾನೆ. ಕೆವಿನ್ ಕಿತ್ಪುತ್ತದೆ ಹಾಂ ಹೇ ಬಾಜಿ आणि तिकडे हातीन तल्ले तिकडे हातीन ಕಿತ್ತಸ್ತೆ ಚಾಕ್ಲೇಟ್. ತುಂಬ ಸಸ್ತ ಚಾಕ್ಲೇಟ್ ತೊಗೊಂಡಿದ್ದಾನೆ, 1 ರೂಪಾಯಿ ಚಾಕ್ಲೇಟ್. ಗುಡ್ ಬಾಯ್ ಅವನು, ನನ್ನ ಮಗ ಗುಡ್ ಬಾಯ್. ನನಗೆ ಏನಂತಾರೆ ಫಾಯ್ದಾ ಮಾಡ್ತಾ ಇದ್ದಾನೆ. ಫಾಯ್ದಾ ತುಂಬ ಏನಂತಾರೆ 1 ರೂಪಾಯಿ ಚಾಕ್ಲೇಟನ್ನು ತೊಗೊಂಡಿದ್ದಾನೆ ಅವನು. ಹಾಗಾಗಿ 10 ರೂಪಾಯಿ ತೆಗಿಸ್ಕೊಟ್ಟಿದ್ದೀನಿ. ಮತ್ತೇನು ಮಾಡಲಿ, ನನಗೇನೆ ಮರ್ಯಾದೆ ಅಲ್ವಾ 1 ರೂಪಾಯಿ 2 ರೂಪಾಯಿ ತೆಗಿಸ್ಕೊಡ್ಲಿಕ್ಕೆ. ಹಾಗಾಗಿ ನನ್ನ ಮಗ ಒಳ್ಳೆಯವನು. ಆವಾಗಿಂದ ಜೋರು ಅಡುಗೆ ನಡೀತಾ ಇದೆ. ಏನಪ್ಪ ಇವತ್ತು ಬರ್ಡೇ ಸ್ಪೆಷಲ್ ಏನಿಲ್ಲ. ಏನಂತಾರೆ ಮಟನ್ ಸುಕ್ಕ, ಹಾಗೆ ರೆಡ್ ಮೀಟ್, ಹಾಗೆ ಬಿರಿಯಾನಿ ಇವತ್ತು. ಹಾಗೆ ಪಾನಿಪುರಿಯನ್ನು ಫ್ರೈ ಮಾಡಲಿಕ್ಕೋಸ್ಕರ ಎಣ್ಣೆ ಇಟ್ಟಿದ್ದೀನಿ. ಬಿರಿಯಾನಿ ಕೂಡ ರೆಡಿಯಾಗಿದೆ. ತುಂಬ ದೊಡ್ಡ ಪಾತ್ರೆಯಲ್ಲಿ ನಾವು ಮಾಡಿದ್ದೀವಿ. ಬಿಸಿ ಬಿಸಿ ಇದೆ ಬಿರಿಯಾನಿ. ಹಾಗೆ ಪಾನಿಪುರಿ ಕೂಡ ಎಲ್ಲವೂ ಕೂಡ ಫ್ರೈ ಮಾಡಿ ಆಯಿತು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಪುರಿ ಫ್ರೈ ಮಾಡಿ ಆಯಿತು. ಹಾಗೆ ತುಂಬ ಅಂದರೆ ತುಂಬ ನೋಡ್ತಾ ಇರ್ಬೋದು, ಎಷ್ಟು ದೊಡ್ಡ ಸೈಜ್. ಹಾಗೆ ಸ್ವಲ್ಪ ಇದರಲ್ಲಿ ಕೂಡ ಇದೆ ಪುರಿ. ಊಟ ಆದ ನಂತರ ಮತ್ತೆ ಈ ಕೆಲಸಕ್ಕೆ ಮಾಡಬೇಕಾಗತ್ತೆ. ಈ ಕೆಲಸ ಕಂಟಿನ್ಯೂಸ್ ಕೆಲಸ ಇರುತ್ತೆ ಅಂತ ಇವಾಗಲೇ ಮಾಡಿಕೊಂಡೆ ಎಲ್ಲ ಕೂಡ. ಹಾಗೆ ನಂತರ ವಟಾಣ ಹಾಗೂ ಪೊಟೆಟೊ ಹಾಕಿ ಬೇಯಿಸಿದರೆ ಆಯಿತು. ಹಾಗೆ ಟೈಮ್ ಕಿತ್ಲಲ್ಲ ಮಮ್ಮಿ, ಟೈಮು 1 ಗಂಟೆ ಆಯ್ತಂತೆ. ಸ್ವಲ್ಪ ಹೊತ್ತಲ್ಲಿ ಏನಂತಾರೆ ಬರ್ತಾರೆ. ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ 1-2-3 ಜನ, ಅಕ್ಕಪಕ್ಕದ ಮನೆಯಲ್ಲಿ 2-3 ಮನೆ ಇದೆ. ಸೊ ಅವ್ರಿಗೆ ಮಾತ್ರ ನಾನು ಕರೆದಿದ್ದೀನಿ. ಹಾಗೆ ಚಿಕ್ಕಮ್ಮ ಅಷ್ಟೇ, ಮತ್ತು ಯಾರೂ ಕೂಡ ಇಲ್ಲ. ಹಾಗೆ ಅಕ್ಕ ಬರಲಿಕ್ಕಿತ್ತು, ನಂತರ ಬಂದಿಲ್ಲ ಅವಳು. ಹಾಗೆ ಅಷ್ಟೇ. ಪಾನಿಪುರಿ ಪಾರ್ಟಿ ಸಂಜೆ ಹೊತ್ತಿಗೆ. ಕಾಲು ಮಿಕ್ಸ್ ಕರ್ಕ, ಹಾಂ ಹೈ ಸಲಾದ್ ಮಿಕ್ಸ್ ಕರ್ಕ, ಹೈ. ಹಾಗೆ ನಾನು ಇಲ್ಲಿ ಪುರಿ ಫ್ರೈ ಮಾಡಿ ಬರೋ ತನಕ ನನ್ನ ಚಿಕ್ಕಮ್ಮ ಏನಿದ್ದಾಳೆ, ನನ್ನ ಮಗಳಿಗೆ ಐಬ್ರೋ ಎಲ್ಲ ಹಚ್ಚಿ ಕಾಲ ಟಿಕ್ಕ ಹಾಕಿ ಇಟ್ಟಿದ್ದಾಳೆ. ನಾನು ಯಾವತ್ತೂ ಕೂಡ ಅವಳಿಗೆ ಹಚ್ಚಲ್ಲ, ಆದರೂ ಕೂಡ ಕ್ಯಾರಿ ಮಾಡ್ಕೊಳ್ತೀನಿ. ಅದು ಅವಳಿಗೆ ಸಿಕ್ತು. ನನ್ನ ಮಗುವಿನ ಪೌಚೇ ಉಂಟು ಎಲ್ಲ. ಏನಂತಾರೆ ನಮ್ಮದು ಹೇಗೆ ಮೇಕಪ್ ಪೌಚ್ ಇದೆ, ಹಾಗೆ ಅವಳಿಗೆ ಕ್ರೀಮು ಅದು ಇದು ಲೋಷನ್ನು ಅಂತ ಅವಳದ್ದು ಪೌಚ್ ಇದೆ. ಆ ಪೌಚಲ್ಲಿ ನಾನು ಯಾವತ್ತೂ ಕೂಡ ಹಾಕಿರ್ತೀನಿ. ಹೋದ ಕಡೆ ಯಾರಾದರೂ ಮುದುಕಿಯವರು ಸಿಗ್ತಾರಲ್ವ, ಏಜ್ ಆದವರು, ಒಂದು ಟಿಕ್ಲಿ ಹಚ್ಚು ಅದು ಅವ್ರಿಗೆ ಸಮಾಧಾನ ಮಾಡಲಿಕ್ಕೋಸ್ಕರ ಸ್ವಲ್ಪ ಹಚ್ಚೋದು. ಸೊ ಹಾಗಾಗಿ ತೊಗೊಂಡು ಬಂದಿದ್ದೆ. ಇಲ್ಲಾಂದರೆ ಏಜ್ ಆದವರು ಬೈತಾರಲ್ವ, ಮಗಳಿಗೆ ದಿಷ್ಟಿ ಬೀಳುತ್ತೆ ಹಾಗೆ ಹೀಗೆ ಅಂತ. ನಾನು ಅವೆಲ್ಲ ಬಿಲೀವ್ ಮಾಡಲ್ಲ. ಅವಳು ಹಚ್ಚಿ ಇಟ್ಟಿದ್ದಾಳೆ, ನಿಮ್ಗೆ ತೋರಿಸ್ತೀನಿ. ಅವಳಿಗೊಂದು ಕೆಲಸ ಇಲ್ಲ. ಜಾಸ್
ಜಸ್ ಇಕ್ವಲ್ರಿ ಜಸ್ 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 ಅಂಕಳೆ ಪುತ್ತು जस टिक्का द काही टिक्का द काही कोणते अम्मा टिक्का लाईल तुका साना माइन टिक्का लायला जस जस मोबाईल पळयते अब्बा आय बाये शानू आले गुंजा आपल्याला लायका तुका मम्मा बिझी आशा ओय ಚಿಕ್ಕಮ್ಮ ಮೊದಲೇ ಊಟ ಮಾಡ್ತಾ ಇದ್ದಾಳೆ ಬಿಕಾಸ್ ಅವಳಿಗೆ ಬೇಗ ಹೋಗಬೇಕು ಅರ್ಜೆಂಟ್. ಹೇಗೂ ಅವಳಿಗೆ ನಿನ್ನೆ ದಿನ ಉಳಿಸ್ಕೊಂಡಿದ್ದೆ ಉಳ್ಕೊ ಅಂತ. ಬಟ್ ಇವಾಗಲೂ ಕೂಡ ಟ್ರೈ ಮಾಡಿದೆ, ಆಗ್ತಾಯಿಲ್ಲ. ಅವಳಿಗೆ ಬೇಗ ಊಟ ಮಾಡಿ ಹೋಗಬೇಕು, ಇಲ್ಲಾಂದರೆ ಬಸ್ಸಿಗೆ ಅವಳಿಗೆ ತೊಂದರೆ ಆಗುತ್ತೆ. ಕೇಕ್ ಕಟ್ ಮಾಡೋ ತನಕ ಅವಳು ಇರ್ತಾಳೆ ಇಲ್ಲವೋ ಗೊತ್ತಿಲ್ಲ, ಹಾಗಾಗಿ ಮೊದಲೇ ಊಟ ಮಾಡ್ಕೊ ಅಂತ ಹೇಳಿ. ಇನ್ನೊಂದು ತನಕ ಕೇಕ್ ಬಂದಿಲ್ಲ, ಹಾಗಾಗಿ ನಂತರ ಕೇಕ್ ಕಟ್ ಮಾಡೋದು ಹೋಗೋದು. ಹಾಗಂತ ಇಬ್ಬರು ಮಕ್ಕಳು ಇರ್ತಾರೆ, ಅವರು ಲಾಸ್ಟ್ ಹಾಲ್ಟಿಂಗ್ ಬಸ್ಸಲ್ಲಿ ಹೋಗ್ತಾರೆ 7-7:30 ಪಾನಿಪುರಿ ಎಲ್ಲ ತಿಂದು ಅವರಿಗೆ ಕಳಿಸ್ಕೊಡೋದು. ಯಾಕಂತ ಹೇಳಿದ್ರೆ ನಾಳೆ ಸ್ಕೂಲಿಗೆ ಅವರಿಗೆ ಕಷ್ಟ ಆಗಬಾರ್ದು ಅಂತ. ಹಾಗೆ ಅವಳು ಊಟ ಮಾಡ್ಕೊಳ್ಳಿ. ಹಾಗೆ ನಂತರ ಏನಾಗುತ್ತೆ, ಕೇಕ್ ಬಂದ ನಂತರ ನಿಮಗೆ ಶೇರ್ ಮಾಡ್ತೀನಿ. ಉಪ್ಪೆಲ್ಲ ಹಾಕಿ ಸಲಾಡ್ ಏನಿದೆ ಮಿಕ್ಸಿಂಗ್ ಆಗ್ತಾ ಇದೆ. ಹೊಸ ಬಟ್ಟೆ ಹಾಕೊಂಡಾಯ್ತು, ಲಿಪ್ಸ್ಟಿಕ್ ತಂದಿರಲಿಲ್ಲಲ್ವಾ, ಪಕ್ಕದ ಮನೇಲಿ ಹೋಗಿ ತೊಗೊಂಡು ಬಂದೆ. ಮತ್ತೆ 1 hour ಹೋಗಿ 1 hour ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ ಒಳ್ಳೆ ಬ್ರ್ಯಾಂಡ್ ಸಿಗುತ್ತೆ ಇಲ್ಲ ಏನಂತ, ಬಟ್ ಆದರೂ ಸಹ ಬೇಡ ಅಂತ ತೊಗೊಂಡಿರಲಿಲ್ಲ. ನಿನ್ನೆ ಹೋದಾಗ ಹೇಗೂ ಅಡ್ಜಸ್ಟ್ ಆಗುತ್ತೆ ಅಂತ ಗೊತ್ತಿತ್ತು. ಪಕ್ಕದ ಮನೇಲಿ ನನ್ನ ಸಿಸ್ಟರ್ ಇದ್ದಾಳಲ್ಲ, ಸೊ ಅವಳ ಹತ್ರ ಲಿಪ್ಸ್ಟಿಕನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಆಲ್ ಟೈಮ್ ಫೇವ್ರೆಟ್ ಕೇಕ್ ಇದರಲ್ಲಿ ನನಗೆ ಬಟರ್ಸ್ಕಾಚ್ ಮಾತ್ರ ನನಗೆ ತುಂಬ ಇಷ್ಟ ಆಗೋದು. ಅರುಣ ಕಂಪನಿಯಲ್ಲಿ ಈ ಐಸ್ ಕ್ರೀಮ್ ಸಿಗುತ್ತೆ, ಐಸ್ ಕ್ರೀಮ್ ಕೇಕ್ ಸಿಗುತ್ತೆ. ಇವಾಗ ಐಸ್ ಕ್ರೀಮ್ ಕೇಕ್ ತಿಂದು ನನಗೆ ಬಾಕಿ ಯಾವುದು ಕೇಕ್ ಉಂಟಲ್ಲ, ಐಸ್ ಕೇಕ್, ಕ್ರೀಮ್ ಕೇಕ್ ಯಾವುದು ಕೂಡ ನನಗೆ ಇಷ್ಟ ಆಗಲ್ಲ. ಇದು ಮಾತ್ರ ತುಂಬ ಪ್ರೀತಿಯಿಂದ ತಿನ್ನೋದು. ಹಾಗೆ ಇದು 4ರಲ್ಲಿ 1 ಭಾಗ ಒಂದೇ ಸಲ ತಿನ್ನಲಿಕ್ಕೆ ನಾನು ರೆಡಿ ಇದ್ದೀನಿ, ಅಷ್ಟು ನನಗೆ ಇಷ್ಟ. ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ, ತುಂಬ ಜನರು ನನ್ನ ವಿಡಿಯೋನ ನೋಡಿ ತೊಗೊಂಡು ಬಂದಿದ್ದಾರೆ. ಸೊ ನೀವು ಕೂಡ ಯಾರಾದರೂ ಬೇಕಾದರೆ ತರ್ಬೋದು, ಹಾಗೆ ತಿನ್ಬೋದು. Berle somte sangta strambita tos devansa di forza si changes. महिमा पप्पानी बतानी पवित्रत्म्या, महिमा पप्पानी बतानी पवित्रत्म्या, महिमा पप्पानी बतानी पवित्रत्म्या. देवाಗೆಲ್ಲ ಬಿಡಂ ಶರೀರ ಮಕ್ಕದಿಲಾದಿದ್ದ ಬೆನ್ ಮಸಮತ ಸ್ವಾಡೈ ಮಕರ ಸಂಬಾಚ. Happy birthday to you. Happy birthday to you, dear Sonia. Happy birthday to you. May the good God bless you. May the good God bless you, dear Sonia. Happy birthday to you. Tiati. Kawai, bodoh. Sundere. Kawai betul. Agar. Tu kawai. Tu kawai. Ini wajib lola. Ya tadi. Dia ada krim lah. Islah. चलो आराम Oh, give me. Boleh. No. You ada. ಮಾಡಿ ಆಯಿತು. ಹಾಗೆ ಚಿಕ್ಕಮ್ಮ ಕೂಡ ಕೇಕ್ ಕಟ್ ಮಾಡಿದ ತಕ್ಷಣವೇ ಹೊರಡಿದ್ರು, ಬಸ್ಸಿಗೆ ಲೇಟ್ ಆಗುತ್ತೆ ಅಂತ. ಹಾಗೆ ಎಲ್ಲರೂ ಕೂಡ ಊಟಕ್ಕೆ ಅಮ್ಮ ಬಡಿಸ್ತಾ ಇದ್ದಾರೆ. ಹಾಗೆ ನಾನು ಬಟ್ಟೆಯನ್ನು ಚೇಂಜ್ ಮಾಡ್ತೀನಿ ಬ್ಯಾಕ್ ಟು ಮನೆ ಬಟ್ಟೆಯಲ್ಲಿ, ಯಾಕಂತೇಳಿ ಮಗಳು ಕೂಡ ಸ್ವಲ್ಪ ಅಳ್ತಾ ಇದ್ದಾಳೆ, ಸೊ ಅವಳಿಗೆ ಹಿಡ್ಕೊಳ್ಬೇಕಲ್ವ, ಹಾಗಾಗಿ ಅವರು ಕೂಡ ಆರಾಮಾಗಿ ಊಟ ಮಾಡಲಿ ಅಂತ. ಬರ್ಡೇ ಸ್ಪೆಷಲ್ ರೈತಾ, ಉಪ್ಪಿನಕಾಯಿ, ಹಾಗೆ ಬಿರಿಯಾನಿ ರೈಸ್, ಹಾಗೆ ರೆಡ್ ಮೀಟ್. ಊಟ ಕಂಪ್ಲೀಟಾಗಿ ಎಲ್ಲರೂ ಕೂಡ ಹೊರಟರು, ಅಕ್ಕಪಕ್ಕದ ಮನೆಯವರು. ಹಾಗೆ ಪಾನಿಪುರಿಗೋಸ್ಕರ ಕುಕ್ಕರನ್ನು ಇಟ್ಟಿದ್ದೀನಿ. ವಟಾಣ, ಪೊಟೇಟೊ, ಚಿಲ್ಲಿ,
ಟರ್ಮರಿಕ್ ಪೌಡ್ರ್ ಹಾಗೂ ಸಾಲ್ಟ್ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಸ್ಟಫಿಂಗ್ ಮಾಡಬೇಕಲ್ವ ಅದಕ್ಕೆ ಪಾನಿಪುರಿಗೆ, ಹಾಗಾಗಿ. ಮತ್ತು ಮಗಳಿಗೆ ಇವಾಗ ಸ್ನಾನ ಮಾಡಿಸ್ಲಿಕ್ಕಿದೆ. ನಿದ್ದೆ ಮಾಡಿದಾಳೆ, ಆದರೂ ಕೂಡ ಎಬ್ಬಿಸಿ ಅವಳಿಗೆ ಸ್ನಾನ ಮಾಡಿಸೋದು. ಬಿಕಾಸ್ ಒಂದು ಅಥವಾ 1.5 ಗಂಟೆ ನನಗೂ ಕೂಡ ನಿದ್ದೆ ಮಾಡಬೇಕು. ಟಯರ್ಡ್ ಆಯಿತು ನನಗೆ, ಕೆಲಸ ಅಂತ. ಅಮ್ಮ ಕೂಡ ಟಯರ್ಡ್ ಆಗಿದ್ದಾರೆ. ಪಾನಿಪುರಿ ಏನಿದೆ ನಿಮ್ಗೆ ನಾನು ತೋರಿಸಿದ್ದೀನಿ ಆಲ್ರೆಡಿ. ತುಂಬಾ ದೊಡ್ಡ ಸೈಜ್ ಡಬ್ಬದಲ್ಲಿ ಹಾಗೆ ನಾವು ಪುರಿಯನ್ನು ಇದು ಮಾಡಿದ್ದೀವಿ. ಎಲ್ಲವೂ ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಮಾಡಿದ್ದೀವಿ. ನಾನು ತಿಳ್ಕೊಂಡಿದ್ದೆ ದೊಡ್ಡವರು ಇವಾಗ ಬಂದಿದ್ದಾರಲ್ವ, ಮಕ್ಕಳು ಯಾರು ಕೂಡ ಬಂದಿಲ್ಲ, ಸ್ಕೂಲಿಗೆ ಹೋಗಿದ್ದಾರೆ. ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಒಂದು 4 ಮಕ್ಕಳಿದ್ದಾರೆ ಅಷ್ಟೇ. ಸೊ ಹಾಗಾಗಿ ಅವರು ಸ್ಕೂಲಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಏನಂತಾರೆ, ಅವರಿಗೆ ಹಾಗೂ ಮನೆಯವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಕರೆದು ಪಾನಿಪುರಿ ಪಾರ್ಟಿಯನ್ನು ಮಾಡೋದು ಅಂತ ನಾನು ತಿಳ್ಕೊಂಡಿದ್ದೆ ನಿನ್ನೆ ತನಕ, ಬೆಳಿಗ್ಗೆ ತನಕ. ಬಟ್ ಇವಾಗ ಡಿಸೈಡ್ ಆಗಿದೆ, ಪ್ಲ್ಯಾನ್ ಚೇಂಜ್. ಅವರವರ ಮನೆಯಲ್ಲೇ ಹೋಗಿ ನಾನು ಕೊಡ್ತೀನಿ, ಅವರೇ ಮನೆಯಲ್ಲಿ ತಿನ್ಕೊಳ್ಳಿ. ಯಾಕಂತ ಹೇಳಿದರೆ ಒಬ್ಬೊಬ್ಬರಿಗೆ 3-4 ಪಾತ್ರೆ ಅಂತ ಹೇಳಿದರೆ ತುಂಬಾ ಪಾತ್ರೆ ಬೇಕು. ಕೊಡೋದು ದೊಡ್ಡದಲ್ಲ, ನಂತರ ತಿಕ್ಕಿ ನನಗೂ ಕೂಡ ಸಾಕಾಗೋಗುತ್ತೆ. ಸೊ ನನ್ನ ಹತ್ರ ಆಗಲ್ಲ, ನಾನು ತಿಕ್ಕಿಲ್ಲ ಅಂದರೆ ಅಮ್ಮ ತಿಕ್ಕಬೇಕು. ಹಾಗೆ ಇವಾಗ ಮತ್ತೆ ಒರೆಸಿದ್ದೀನಿ, ನೋಡ್ತಾ ಇರ್ಬೋದು. ಫುಲ್ ಮನೆ ಒರೆಸಿದ್ದೀನಿ, ಫ್ಯಾನ್ ಹಚ್ಚಿದ್ದೀನಿ, ಮತ್ತೆ ಮನೆಯನ್ನು ಒರೆಸಿದ್ದೀನಿ. ಇವಾಗ ಸೆಕೆಂಡ್ ಟೈಮ್ ನಾನು ಮನೆಯನ್ನು ಒರೆಸೋದು. ಹಾಗೆ ಪಾನಿಪುರಿ ತಿಂದ ಅಂತ ಮತ್ತೊಂದು ಸಲ ಒರೆಸಲೇಬೇಕು, ಆದರೂ ಕೂಡ ಮತ್ತೆ ತುಂಬ ಗಲೀಜಾಗೋಗುತ್ತೆ, ಮತ್ತೆ ಬೇಡ ಅಂತ ಅವರವರ ಮನೆಯಲ್ಲಿ ಕೊಡ್ತೀನಿ. ಅವ್ರು ಹೇಗೆ ಬೇಕು ಹಾಗೆ ತಿನ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊಡೋದು, 4 ಪಾತ್ರೆಯಲ್ಲಿ ಆಗೋಗುತ್ತೆ. ಏನಂತಾರೆ, ತಿಕ್ಕಪಾನಿ, ಮಿಠಪಾನಿ, ಪುರಿ ಹಾಗೆ ಮಸಾಲ ಸ್ಟಫಿಂಗ್ ಏನಿದೆ ಅದು. ಸೊ ನಂತರ ಅವರು ವಾಶ್ ಮಾಡೋ ಅದೇ ಪಾತ್ರೆ ನಮಗೆ ಕೊಡ್ತಾರೆ. ನಂತರ ಅವರು ಕೊಡ್ತಾರೆ ನಾಳೆ ನಾಡ್ದು ಯಾವಾಗ ಬೇಕು ಆವಾಗ. ಹಾಗಾಗಿ ಮತ್ತೆ ಚಿಕ್ಕ ಪಾತ್ರೆ ಎಲ್ಲ ಒಬ್ಬೊಬ್ಬರಿಗೆ 4 ಅಂದರೆ ತುಂಬ ಜಾಸ್ತಿನೇ ಆಗುತ್ತೆ. ಹಾಗೆ ನಾವು ಕೂಡ ಇವಾಗ ತುಂಬ ಜನರಿದ್ದೀವಿ, 4, 5, 6 ಜನ ನಾವಿಲ್ಲಿ ಇದ್ದೀವಿ, ಮನೆಯಲ್ಲಿ ತಿನ್ನೋರು. ಸ್ನಾನ ಮಾಡಿಲ್ಲ ನಾವು, ಇವಾಗ ಸ್ನಾನ ಮಾಡಬೇಕು. ಹೌದು, ನಿಮ್ಮದು ನಿದ್ದೆ ಆಯಿತು 1 ಅವರ್ ಇಲ್ಲ ಚಿನ್ನಿ. ಇವಾಗ ಮಸಾಜ್ ಮಾಡ್ತಾರೆ. ನಿದ್ದೆ ಮಾಡ್ತಾಯಿದ್ಲು ಅವಳು, ನನಗೆ ಎಬ್ಬಿಸಿ ಮತ್ತೆ ನೀರು ಹಾಕಲಿಕ್ಕೆ ನನಗೆ ಮನಸ್ಸು ಬಂದಿಲ್ಲ. ಹಾಗಾಗಿ ಅವಳು ನಿದ್ದೆ ಮಾಡಲಿ, ಅಲ್ಲಿ ತನಕ ನಾನು ಕೂಡ ನಿದ್ದೆ ಮಾಡ್ತೀನಿ ಅಂತ ಅವಳ ಜೊತೆ ಪಕ್ಕದಲ್ಲಿ ಹೊಂದ್ಕೊಂಡು ನಾನು ಕೂಡ ನಿದ್ದೆ ಮಾಡಿದೆ. ಹಾಗೆ ಇವಾಗ ಅವಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ನಾನು ಲೇಟಾಗಿ ಮಾಡೋದು, ರಾತ್ರಿ 11 ಗಂಟೆಗೆ ಆ ಥರ ಮಾಡ್ತೀನಿ. ನನಗೆ ರಾತ್ರಿ ಮಲಗುವಾಗ ಫ್ರೆಶ್ ಆಗಿ ಮಲಗಿದರೆ ನನಗೆ ಖುಷಿ ಆಗುತ್ತೆ. ಫ್ರೆಶ್ ಅಪ್ ಆಗಿ ಬಂದ್ವಿ. ಸ್ಟ್ಯಾಂಡಪ್ ತೆಗ್ಲಿ. ಫ್ರೆಶ್ ಅಪ್ ಆಗಿ ಬಂದ್ಲೆ, ಮತ್ತೆ ನಿದ್ದೆ ಮಾಡಲಿಕ್ಕಿಲ್ಲ ಅವಳು. ಸ್ನಾನ ಆಗಿದ ತಕ್ಷಣ ನಿದ್ದೆ ಮಾಡ್ತಾಳೆ ಅವಳು, ತುಂಬ ಟಯರ್ಡ್ ಆಗ್ತಾಳಲ್ವ. ಎಣ್ಣೆ ಮಸಾಜ್ ಮಾಡಿ ಅವಳಿಗೆ ಸ್ನಾನ ಮಾಡಿಸೋದು. ಸೊ ಹಾಗಾಗಿ ಅವಳಿಗೆ ಬೇಗನೆ ನಿದ್ದೆ ಬೀಳುತ್ತೆ. ಬಟ್ ಇವಾಗ ನಿದ್ದೆ ಮಾಡಿ ಎದ್ದಿದ್ದಾಳೆ, ಸೊ ಅವಳು ಮತ್ತೆ ಮಲಗಲಿಕ್ಕಿಲ್ಲ. ಇವಾಗ ಸುಮಾರು 5 ಗಂಟೆ ಆಗ್ಲಿಕ್ಕೆ ಬಂತು. ಅಮ್ಮ ಆನಿಯನ್ ಕಟ್ ಮಾಡ್ತಾ ಇದ್ದಾಳೆ, ನೀರುಳ್ಳಿ 2 ಕೂಡ ಇರ್ತಾರೆ, ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಹಾಗೆ ಬಾಕಿ ವಟಾಣ ಏನಿದೆ ಬೆಂದಿರಲಿಲ್ಲ, ಸೊ ಹಾಗಾಗಿ ಮತ್ತೊಂದು ಸಲ ಬೇಯಲಿಕ್ಕೆ ಇಟ್ಟಿದ್ದೀನಿ. 3 ಸೀಟಿ ತೆಗೆದು ಆಫ್ ಮಾಡಿದ್ದೀನಿ. ಇವಾಗ ಬೆಂದಿದೆ ಇಲ್ಲ ಅಂತ ನೋಡಬೇಕು. ಹಾಗೆ ಇವನ ಮಾಮ ಹಾಗೂ ಮಾಸಿ ಬಂದಿದ್ದಾರಲ್ವ, ಅವರಿಗೂ ಕೂಡ ಹೊರಡಲಿಕ್ಕಿದೆ ಬೇಗ. ಸೊ ಹಾಗಾಗಿ ಆರಾಮಾಗಿ ಇವಾಗ ತಿನ್ನಲಿ ಅವರು. ನಾವು ಸ್ವಲ್ಪ ಲೇಟಾಗಿಯೇ ತಿಂತೀವಿ, ಬಿಕಾಸ್ ಸ್ವಲ್ಪ ಮಕ್ಕಳು ಕೂಡ ಇನ್ನೂ ಬಂದಿಲ್ಲ ಸ್ಕೂಲಿಂದ, ಮಕ್ಕಳಿನ್ನೂ ತನಕ ಬಂದಿಲ್ಲ. 1 ಅವರ್ ಸ್ಕೂಲಿಗೆ ಹೋಗ್ತಾರಲ್ವ. ಸೊ ಹಾಗಾಗಿ ಅವ್ರ ಜೊತೆ ಅವರಿಗೆಲ್ಲ ಕೊಟ್ಟು ನಂತರ ನಾವು ತಿಂತೀವಿ. ಇವಾಗ ಇವಳ ಮಾಸಿ ಹಾಗೂ ಮಾಮನಿಗೆ ಕೊಟ್ಟು ಆರಾಮಾಗಿ ತಿನ್ನಲಿ. ನಂತರ ಅವರಿಗೆ ಬಸ್ ಕಿತ್ನೆ ಬಾಬಾ ಬಸ್ 7:15 ಸುಡ್ತಾ 7:15 ಸುಡ್ತಾ तर ಹಂಗೆ 7:30 ಬಿತ್ತರೇನು ಪಾವ್ತಾ. ಸೊ ಹಾಗಾಗಿ 7:15ಗೆ 1 ಅವರ್ದಿಂದ ಬಿಡತ್ತಂತೆ. ಹಾಗಾಗಿ ಬೇಗ ಹೋಗಿ ಮುಟ್ಲಿಕ್ಕಿದೆ ಅವರಿಗೆ. ಸೊ ಇವಾಗಲೇ ಅವರಿಗೆ ಫಸ್ಟ್ ಕೊಡೋದು ಅವರಿಗೆ. ಅಮ್ಮ ಕೂಡ ಹಾಗೆ ಬೇಗ ಊಟ ಮಾಡಿ ಹೋದ್ಲು. ಪಾನಿಪುರಿ ಕೂಡ ಹಾಗೆ ಇವರು ಬೇಗ ತಿಂದು ಹೋಗ್ತಾರೆ. ಕೇಕ್ ಮಾಡಿದ ತಕ್ಷಣವೇ ಹೋದ್ಲು. ಕೇಕ್ ತೊಗೊಂಡು ಬರ್ತಾ ಇದ್ದೀನಿ ತಿನ್ನಲಿಕ್ಕೆ, ಅವಳು ಓಡಿದಾಳೆ. ಸಂಜೆ ಟೈಮಲ್ಲಿ ಪಾನಿಪುರಿ ಇವಾಗ ತಿನ್ನಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ತೀಖಾ ಪಾನಿ, ಮೀಠಾ ಪಾನಿ ಹಾಗೆ ಮಸಾಲ, ಇದು ಸ್ಟಫಿಂಗ್. ಇದರಲ್ಲಿ ಪೊಟೆಟೊ ಹಾಗೆ ವಟಾಣ 2 ಕೂಡ ಇದೆ. ಹಾಗೆ ತುಂಬ ಪುರಿಗಳಿವೆ, ತುಂಬ ಅಂದರೆ ತುಂಬ ದೊಡ್ಡ ಪಾತ್ರೆ ಇದು. ಡಬ್ಬ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ, ನೋಡಲಿಕ್ಕೆ ತುಂಬಾ ದೊಡ್ಡ ಡಬ್ಬ ಇದು. ಹಾಗೆ ಆನಿಯನ್ ಏನಿದೆ ಕಟ್ ಮಾಡ್ತಾ ಇದ್ದಾರೆ ಅಮ್ಮ ಅವರು.
ಮನೆಯಲ್ಲಿ ಕೊಟ್ಟು ಬರ್ತೀವಿ. ಬಿಕಾಸ್ ಇವಾಗ ಸ್ಕೂಲ್ ಕಂಪ್ಲೀಟ್ ಆಗಿ ಇವಾಗ ಬರೋ ಟೈಮ್ 10-15 ನಿಮಿಷದಲ್ಲಿ ಮನೆಯಲ್ಲಿ ಬಂದು ರೀಚ್ ಆಗ್ತಾರೆ. ಆ ಟೈಮಲ್ಲಿ ಅವರಿಗೆ ತಿನ್ನಲಿಕ್ಕೆ ಸರಿಯಾಗುತ್ತೆ. ಸೊ ಇವಾಗ ಕೊಡ್ತೀವಿ. ಪುರಿ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ಕೊಡೋದು, ಬಾಕಿ ಎಲ್ಲ ಪಾತ್ರೆಯಲ್ಲಿ ಹಾಕಿ ಕೊಡೋದು. ಅಮ್ಮ ಆನಿಯನ್ ಕಟ್ ಮಾಡ್ತಾ ಇದ್ದಾರೆ. ಅವರಿಗೆ ಮೆಟ್ಗತ್ತಿಯಲ್ಲಿ ಕಟ್ ಮಾಡಿದರೆ ಸರಿ ಅಂತೆ. ನಮಗೆ ಕಟ್ಟಿಂಗ್ ಬೋರ್ಡಲ್ಲಿ ಕಟ್ ಮಾಡೋದು ಸರಿ, ನನ್ನ ಹತ್ರ ಮೆಟ್ಗತ್ತಿಯಲ್ಲಿ ಆಗಲ್ಲ ಕಟ್ ಮಾಡಲಿಕ್ಕೆ. ಹಾಗಾಗಿ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಯಾವತ್ತೂ ಕೂಡ ಅವರು ಅದರ ಮೇಲೇ ಕಟ್ ಮಾಡೋದು. ಹಾಗೆಯೇ ಇವತ್ತಿನ ಬರ್ಡೇ ಪಾರ್ಟಿ ಈ ಥರ ಇತ್ತು. ಹಾಗೆಯೇ ಈ ವ್ಲಾಗ್ ನಾನು ಇಲ್ಲಿನೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್ ಗೈಸ್. ಮಿಸ್ ಯು ಆಲ್.